ದೃಶ್ಯ ನೋಡ್ತಾ ಇದ್ದೀರಿ. ಮೋಹಕ ತಾರೆ ರಮ್ಯಾ ಎಸ್.ಎಂ. ಕೃಷ್ಣ ಅವರ ನಿವಾಸಕ್ಕೆ ಬಂದು ಅಂತಿಮ ದರ್ಶನ ಪಡೆದುಕೊಳ್ಳುವುದಕ್ಕೆ ಆಗಮಿಸಿರುವ ದೃಶ್ಯ. ಭಾವುಕರಾಗಿ ಕಣ್ಣೀರು ಹಾಕುತ್ತಲೇ ನಟಿ ರಮ್ಯಾ ಅವರ ಆಗಮನವಾಗಿದೆ. ದೃಶ್ಯ ನೋಡ್ತಾ ಇದ್ದೀರಿ. ನಮಗೆಲ್ಲ ಗೊತ್ತು, ಬರೀ ನಟಿಯಲ್ಲ, ರಾಜಕೀಯ ವಲಯದಲ್ಲೂ ಕೂಡ ರಮ್ಯಾ ಅವರು ಗುರುತಿಸಿಕೊಂಡಿದ್ದಾರೆ. ಈ ಹಿಂದೆ ಮಂಡ್ಯ ಸಂಸದರಾಗಿ ಸೇವೆ ಸಲ್ಲಿಸಿದ್ದಾರೆ, ಮಾಜಿ ಸಂಸದೆ ಕೂಡ ಹೌದು. ಹಾಗಾಗಿ ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ರಮ್ಯಾ ಅವರ ಆಗಮನ ಆಗಿದೆ. ನೋಡಿದ್ರೆ ಭಾವುಕರಾಗಿದ್ದಾರೆ. ಭಾರವಾಗಿರುವ ಮನಸ್ಸಲ್ಲಿ ಆಗಮಿಸಿರುವ ದೃಶ್ಯ. ಮಾಧ್ಯಮದವರು ಸಹಜವಾಗಿ ಇಂಥ ಸನ್ನಿವೇಶಗಳಲ್ಲಿ ಎಸ್.ಎಂ. ಕೃಷ್ಣ ಮತ್ತು ನಿಮ್ಮ ಒಡನಾಟ ಹೇಗಿತ್ತು, ಅವ್ರನ್ನ ಭೇಟಿಯಾಗಿದ್ರಾ, ನೀವು ಏನಾದರೂ ಸಂದೇಶ ಕೊಟ್ಟಿದ್ರಾ ಅಥವಾ ಏನಾದರೂ ಮಾರ್ಗದರ್ಶನ ನೀಡಿದ್ರಾ, ಇಂಥ ಒಂದಷ್ಟು ಮೆಲುಕು ಹಾಕುವಂಥ ಸನ್ನಿವೇಶ. ಹಾಗಾಗಿ ಏನಾದರೂ ಮಾತಾಡ್ತಾರಾ ಅವ್ರ ಬಗ್ಗೆ ಒಂದೆರಡು ಅಂತ ಅಂದರೆ ಭಾವುಕರಾದಂಗೆ ಕಾಣಿಸುತ್ತೆ. ಹಾಗಾಗಿ ಇಲ್ಲ, ನಾನು ಮೊದಲು ಹೋಗಿ ಅಂತಿಮ ದರ್ಶನ ಪಡೆದುಕೊಳ್ತೀನಿ ಅನ್ನೋ ರೀತಿಯಲ್ಲೇ ಅವರು ಅಲ್ಲಿಂದ ಹೊರಟಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀವಿ. ನಟಿ ರಮ್ಯಾ ಜೊತೆಗೆ ಮಾಜಿ ಸಂಸದೆ ಕೂಡ ಹೌದು, ಎಸ್.ಎಂ. ಕೃಷ್ಣ ಅವರ ನಿವಾಸಕ್ಕೆ ಆಗಮಿಸಿರುವ ದೃಶ್ಯ ನೋಡ್ತಾ ಇದ್ದೀರಿ. ಯಾಕಂದ್ರೆ ಎಸ್.ಎಂ. ಕೃಷ್ಣ ಅವರು ಕೂಡ ಕಾಂಗ್ರೆಸ್ನಿಂದಲೇ ಇತ್ತೀಚೆಗೆ ಅವರು ಕೊನೆಯ ದೃಶ್ಯ ನೋಡ್ತಾ ಇದ್ದೀರಿ. ಮೋಹಕ ತಾರೆ ರಮ್ಯಾ ಎಸ್.ಎಂ. ಕೃಷ್ಣ ಅವರ ನಿವಾಸಕ್ಕೆ ಬಂದು ಅಂತಿಮ ದರ್ಶನ ಪಡೆದುಕೊಳ್ಳುವುದಕ್ಕೆ ಆಗಮಿಸಿರುವ ದೃಶ್ಯ. ಭಾವುಕರಾಗಿ ಕಣ್ಣೀರು ಹಾಕುತ್ತಲೇ ನಟಿ ರಮ್ಯಾ ಅವರ ಆಗಮನವಾಗಿದೆ. ದೃಶ್ಯ ನೋಡ್ತಾ ಇದ್ದೀರಿ. ನಮಗೆಲ್ಲ ಗೊತ್ತು, ಬರೀ ನಟಿಯಲ್ಲ, ರಾಜಕೀಯ ವಲಯದಲ್ಲೂ ಕೂಡ ರಮ್ಯಾ ಅವರು ಗುರುತಿಸಿಕೊಂಡಿದ್ದಾರೆ. ಈ ಹಿಂದೆ ಮಂಡ್ಯ ಸಂಸದರಾಗಿ ಸೇವೆ ಸಲ್ಲಿಸಿದ್ದಾರೆ, ಮಾಜಿ ಸಂಸದೆ ಕೂಡ ಹೌದು. ಹಾಗಾಗಿ ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ರಮ್ಯಾ ಅವರ ಆಗಮನ ಆಗಿದೆ. ನೋಡಿದ್ರೆ ಭಾವುಕರಾಗಿದ್ದಾರೆ. ಭಾರವಾಗಿರುವ ಮನಸ್ಸಲ್ಲಿ ಆಗಮಿಸಿರುವ ದೃಶ್ಯ. ಮಾಧ್ಯಮದವರು ಸಹಜವಾಗಿ ಇಂಥ ಸನ್ನಿವೇಶಗಳಲ್ಲಿ ಎಸ್.ಎಂ. ಕೃಷ್ಣ ಮತ್ತು ನಿಮ್ಮ ಒಡನಾಟ ಹೇಗಿತ್ತು, ಅವ್ರನ್ನ ಭೇಟಿಯಾಗಿದ್ರಾ, ನೀವು ಏನಾದರೂ ಸಂದೇಶ ಕೊಟ್ಟಿದ್ರಾ ಅಥವಾ ಏನಾದರೂ ಮಾರ್ಗದರ್ಶನ ನೀಡಿದ್ರಾ, ಇಂಥ ಒಂದಷ್ಟು ಮೆಲುಕು ಹಾಕುವಂಥ ಸನ್ನಿವೇಶ. ಹಾಗಾಗಿ ಏನಾದರೂ ಮಾತಾಡ್ತಾರಾ ಅವ್ರ ಬಗ್ಗೆ ಒಂದೆರಡು ಅಂತ ಅಂದರೆ ಭಾವುಕರಾದಂಗೆ ಕಾಣಿಸುತ್ತೆ. ಹಾಗಾಗಿ ಇಲ್ಲ, ನಾನು ಮೊದಲು ಹೋಗಿ ಅಂತಿಮ ದರ್ಶನ ಪಡೆದುಕೊಳ್ತೀನಿ ಅನ್ನೋ ರೀತಿಯಲ್ಲೇ ಅವರು ಅಲ್ಲಿಂದ ಹೊರಟಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀವಿ. ನಟಿ ರಮ್ಯಾ ಜೊತೆಗೆ ಮಾಜಿ ಸಂಸದೆ ಕೂಡ ಹೌದು, ಎಸ್.ಎಂ. ಕೃಷ್ಣ ಅವರ ನಿವಾಸಕ್ಕೆ ಆಗಮಿಸಿರುವ ದೃಶ್ಯ ನೋಡ್ತಾ ಇದ್ದೀರಿ. ಯಾಕಂದ್ರೆ ಎಸ್.ಎಂ. ಕೃಷ್ಣ ಅವರು ಕೂಡ ಕಾಂಗ್ರೆಸ್ನಿಂದಲೇ ಇತ್ತೀಚೆಗೆ ಅವರು ಕೊನೆಯ ದೃಶ್ಯ ನೋಡ್ತಾ ಇದ್ದೀರಿ. ಮೋಹಕ ತಾರೆ ರಮ್ಯಾ ಎಸ್.ಎಂ. ಕೃಷ್ಣ ಅವರ ನಿವಾಸಕ್ಕೆ ಬಂದು ಅಂತಿಮ ದರ್ಶನ ಪಡೆದುಕೊಳ್ಳುವುದಕ್ಕೆ ಆಗಮಿಸಿರುವ ದೃಶ್ಯ. ಭಾವುಕರಾಗಿ ಕಣ್ಣೀರು ಹಾಕುತ್ತಲೇ ನಟಿ ರಮ್ಯಾ ಅವರ ಆಗಮನವಾಗಿದೆ. ದೃಶ್ಯ ನೋಡ್ತಾ ಇದ್ದೀರಿ. ನಮಗೆಲ್ಲ ಗೊತ್ತು, ಬರೀ ನಟಿಯಲ್ಲ, ರಾಜಕೀಯ ವಲಯದಲ್ಲೂ ಕೂಡ ರಮ್ಯಾ ಅವರು ಗುರುತಿಸಿಕೊಂಡಿದ್ದಾರೆ. ಈ ಹಿಂದೆ ಮಂಡ್ಯ ಸಂಸದರಾಗಿ ಸೇವೆ ಸಲ್ಲಿಸಿದ್ದಾರೆ, ಮಾಜಿ ಸಂಸದೆ ಕೂಡ ಹೌದು. ಹಾಗಾಗಿ ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ರಮ್ಯಾ ಅವರ ಆಗಮನ ಆಗಿದೆ. ನೋಡಿದ್ರೆ ಭಾವುಕರಾಗಿದ್ದಾರೆ. ಭಾರವಾಗಿರುವ ಮನಸ್ಸಲ್ಲಿ ಆಗಮಿಸಿರುವ ದೃಶ್ಯ. ಮಾಧ್ಯಮದವರು ಸಹಜವಾಗಿ ಇಂಥ ಸನ್ನಿವೇಶಗಳಲ್ಲಿ ಎಸ್.ಎಂ. ಕೃಷ್ಣ ಮತ್ತು ನಿಮ್ಮ ಒಡನಾಟ ಹೇಗಿತ್ತು, ಅವ್ರನ್ನ ಭೇಟಿಯಾಗಿದ್ರಾ, ನೀವು ಏನಾದರೂ ಸಂದೇಶ ಕೊಟ್ಟಿದ್ರಾ ಅಥವಾ ಏನಾದರೂ ಮಾರ್ಗದರ್ಶನ ನೀಡಿದ್ರಾ, ಇಂಥ ಒಂದಷ್ಟು ಮೆಲುಕು ಹಾಕುವಂಥ ಸನ್ನಿವೇಶ. ಹಾಗಾಗಿ ಏನಾದರೂ ಮಾತಾಡ್ತಾರಾ ಅವ್ರ ಬಗ್ಗೆ ಒಂದೆರಡು ಅಂತ ಅಂದರೆ ಭಾವುಕರಾದಂಗೆ ಕಾಣಿಸುತ್ತೆ. ಹಾಗಾಗಿ ಇಲ್ಲ, ನಾನು ಮೊದಲು ಹೋಗಿ ಅಂತಿಮ ದರ್ಶನ ಪಡೆದುಕೊಳ್ತೀನಿ ಅನ್ನೋ ರೀತಿಯಲ್ಲೇ ಅವರು ಅಲ್ಲಿಂದ ಹೊರಟಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀವಿ. ನಟಿ ರಮ್ಯಾ ಜೊತೆಗೆ ಮಾಜಿ ಸಂಸದೆ ಕೂಡ ಹೌದು,
ಎಸ್.ಎಂ. ಕೃಷ್ಣ ಅವರ ನಿವಾಸಕ್ಕೆ ಆಗಮಿಸಿರುವ ದೃಶ್ಯ ನೋಡ್ತಾ ಇದ್ದೀರಿ. ಯಾಕಂದ್ರೆ ಎಸ್.ಎಂ. ಕೃಷ್ಣ ಅವರು ಕೂಡ ಕಾಂಗ್ರೆಸ್ನಿಂದಲೇ ಇತ್ತೀಚೆಗೆ ಅವರು ಕೊನೆಯ ದೃಶ್ಯ ನೋಡ್ತಾ ಇದ್ದೀರಿ. ಮೋಹಕ ತಾರೆ ರಮ್ಯಾ ಎಸ್.ಎಂ. ಕೃಷ್ಣ ಅವರ ನಿವಾಸಕ್ಕೆ ಬಂದು ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ಆಗಮಿಸಿರುವ ದೃಶ್ಯ. ಭಾವುಕರಾಗಿ ಕಣ್ಣೀರು ಹಾಕುತ್ತಲೇ ನಟಿ ರಮ್ಯಾ ಅವರ ಆಗಮನವಾಗಿದೆ. ದೃಶ್ಯ ನೋಡ್ತಾ ಇದ್ದೀರಿ. ನಮಗೆಲ್ಲ ಗೊತ್ತು, ಬರೀ ನಟಿಯಲ್ಲ, ರಾಜಕೀಯ ವಲಯದಲ್ಲೂ ಕೂಡ ರಮ್ಯಾ ಅವರು ಗುರುತಿಸಿಕೊಂಡಿದ್ದಾರೆ. ಈ ಹಿಂದೆ ಮಂಡ್ಯ ಸಂಸದರಾಗಿ ಸೇವೆ ಸಲ್ಲಿಸಿದ್ದಾರೆ, ಮಾಜಿ ಸಂಸದೆ ಕೂಡ ಹೌದು. ಹಾಗಾಗಿ ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ರಮ್ಯಾ ಅವರ ಆಗಮನ ಆಗಿದೆ. ನೋಡಿದ್ರೆ ಭಾವುಕರಾಗಿದ್ದಾರೆ. ಭಾರವಾಗಿರುವ ಮನಸ್ಸಲ್ಲಿ ಆಗಮಿಸಿರುವ ದೃಶ್ಯ. ಮಾಧ್ಯಮದವರು ಸಹಜವಾಗಿ ಇಂಥ ಸನ್ನಿವೇಶಗಳಲ್ಲಿ ಎಸ್.ಎಂ. ಕೃಷ್ಣ ಮತ್ತು ನಿಮ್ಮ ಒಡನಾಟ ಹೇಗಿತ್ತು? ಅವ್ರನ್ನ ಭೇಟಿಯಾಗಿದ್ರಾ? ನೀವು ಏನಾದರೂ ಸಂದೇಶ ಕೊಟ್ಟಿದ್ರಾ ಅಥವಾ ಏನಾದರೂ ಮಾರ್ಗದರ್ಶನ ನೀಡಿದ್ರಾ? ಇಂಥ ಒಂದಷ್ಟು ಮೆಲುಕು ಹಾಕುವಂಥ ಸನ್ನಿವೇಶ. ಹಾಗಾಗಿ ಏನಾದರೂ ಮಾತಾಡ್ತಾರಾ ಅವ್ರ ಬಗ್ಗೆ ಒಂದೆರಡು ಅಂತ ಅಂದರೆ ಭಾವುಕರಾದಂಗೆ ಕಾಣಿಸುತ್ತೆ. ಹಾಗಾಗಿ ಇಲ್ಲ, ನಾನು ಮೊದಲು ಹೋಗಿ ಅಂತಿಮ ದರ್ಶನ ಪಡೆದುಕೊಳ್ತೀನಿ ಅನ್ನೋ ರೀತಿಯಲ್ಲೇ ಅವರು ಅಲ್ಲಿಂದ ಹೊರಟಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀವಿ. ನಟಿ ರಮ್ಯಾ ಜೊತೆಗೆ ಮಾಜಿ ಸಂಸದೆ ಕೂಡ ಹೌದು. ಎಸ್.ಎಂ. ಕೃಷ್ಣ ಅವರ ನಿವಾಸಕ್ಕೆ ಆಗಮಿಸಿರುವ ದೃಶ್ಯ ನೋಡ್ತಾ ಇದ್ದೀರಿ. ಯಾಕಂದ್ರೆ ಎಸ್.ಎಂ. ಕೃಷ್ಣ ಅವರು ಕೂಡ ಕಾಂಗ್ರೆಸ್ನಿಂದಲೇ ಇತ್ತೀಚೆಗೆ ಅವರು ಕೊನೆಯ ದೃಶ್ಯ ನೋಡ್ತಾ ಇದ್ದೀರಿ. ಮೋಹಕ ತಾರೆ ರಮ್ಯಾ ಎಸ್.ಎಂ. ಕೃಷ್ಣ ಅವರ ನಿವಾಸಕ್ಕೆ ಬಂದು ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ಆಗಮಿಸಿರುವ ದೃಶ್ಯ. ಭಾವುಕರಾಗಿ ಕಣ್ಣೀರು ಹಾಕುತ್ತಲೇ ನಟಿ ರಮ್ಯಾ ಅವರ ಆಗಮನವಾಗಿದೆ. ದೃಶ್ಯ ನೋಡ್ತಾ ಇದ್ದೀರಿ. ನಮಗೆಲ್ಲ ಗೊತ್ತು, ಬರೀ ನಟಿಯಲ್ಲ, ರಾಜಕೀಯ ವಲಯದಲ್ಲೂ ಕೂಡ ರಮ್ಯಾ ಅವರು ಗುರುತಿಸಿಕೊಂಡಿದ್ದಾರೆ. ಈ ಹಿಂದೆ ಮಂಡ್ಯ ಸಂಸದರಾಗಿ ಸೇವೆ ಸಲ್ಲಿಸಿದ್ದಾರೆ, ಮಾಜಿ ಸಂಸದೆ ಕೂಡ ಹೌದು. ಹಾಗಾಗಿ ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ರಮ್ಯಾ ಅವರ ಆಗಮನ ಆಗಿದೆ. ನೋಡಿದ್ರೆ ಭಾವುಕರಾಗಿದ್ದಾರೆ. ಭಾರವಾಗಿರುವ ಮನಸ್ಸಲ್ಲಿ ಆಗಮಿಸಿರುವ ದೃಶ್ಯ. ಮಾಧ್ಯಮದವರು ಸಹಜವಾಗಿ ಇಂಥ ಸನ್ನಿವೇಶಗಳಲ್ಲಿ ಎಸ್.ಎಂ. ಕೃಷ್ಣ ಮತ್ತು ನಿಮ್ಮ ಒಡನಾಟ ಹೇಗಿತ್ತು? ಅವ್ರನ್ನ ಭೇಟಿಯಾಗಿದ್ರಾ? ನೀವು ಏನಾದರೂ ಸಂದೇಶ ಕೊಟ್ಟಿದ್ರಾ ಅಥವಾ ಏನಾದರೂ ಮಾರ್ಗದರ್ಶನ ನೀಡಿದ್ರಾ? ಇಂಥ ಒಂದಷ್ಟು ಮೆಲುಕು ಹಾಕುವಂಥ ಸನ್ನಿವೇಶ. ಹಾಗಾಗಿ ಏನಾದರೂ ಮಾತಾಡ್ತಾರಾ ಅವ್ರ ಬಗ್ಗೆ ಒಂದೆರಡು ಅಂತ ಅಂದರೆ ಭಾವುಕರಾದಂಗೆ ಕಾಣಿಸುತ್ತೆ. ಹಾಗಾಗಿ ಇಲ್ಲ, ನಾನು ಮೊದಲು ಹೋಗಿ ಅಂತಿಮ ದರ್ಶನ ಪಡೆದುಕೊಳ್ತೀನಿ ಅನ್ನೋ ರೀತಿಯಲ್ಲೇ ಅವರು ಅಲ್ಲಿಂದ ಹೊರಟಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀವಿ. ನಟಿ ರಮ್ಯಾ ಜೊತೆಗೆ ಮಾಜಿ ಸಂಸದೆ ಕೂಡ ಹೌದು. ಎಸ್.ಎಂ. ಕೃಷ್ಣ ಅವರ ನಿವಾಸಕ್ಕೆ ಆಗಮಿಸಿರುವ ದೃಶ್ಯ ನೋಡ್ತಾ ಇದ್ದೀರಿ. ಯಾಕಂದ್ರೆ ಎಸ್.ಎಂ. ಕೃಷ್ಣ ಅವರು ಕೂಡ ಕಾಂಗ್ರೆಸ್ನಿಂದಲೇ ಇತ್ತೀಚೆಗೆ ಅವರು ಕೊನೆಯ ದೃಶ್ಯ ನೋಡ್ತಾ ಇದ್ದೀರಿ. ಮೋಹಕ ತಾರೆ ರಮ್ಯಾ ಎಸ್.ಎಂ. ಕೃಷ್ಣ ಅವರ ನಿವಾಸಕ್ಕೆ ಬಂದು ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ಆಗಮಿಸಿರುವ ದೃಶ್ಯ. ಭಾವುಕರಾಗಿ ಕಣ್ಣೀರು ಹಾಕುತ್ತಲೇ ನಟಿ ರಮ್ಯಾ ಅವರ ಆಗಮನವಾಗಿದೆ. ದೃಶ್ಯ ನೋಡ್ತಾ ಇದ್ದೀರಿ. ನಮಗೆಲ್ಲ ಗೊತ್ತು, ಬರೀ ನಟಿಯಲ್ಲ, ರಾಜಕೀಯ ವಲಯದಲ್ಲೂ ಕೂಡ ರಮ್ಯಾ ಅವರು ಗುರುತಿಸಿಕೊಂಡಿದ್ದಾರೆ. ಈ ಹಿಂದೆ ಮಂಡ್ಯ ಸಂಸದರಾಗಿ ಸೇವೆ ಸಲ್ಲಿಸಿದ್ದಾರೆ, ಮಾಜಿ ಸಂಸದೆ ಕೂಡ ಹೌದು. ಹಾಗಾಗಿ ಎಸ್.ಎಂ. ಕೃಷ್ಣ ಅವರ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ರಮ್ಯಾ ಅವರ ಆಗಮನ ಆಗಿದೆ. ನೋಡಿದ್ರೆ ಭಾವುಕರಾಗಿದ್ದಾರೆ. ಭಾರವಾಗಿರುವ ಮನಸ್ಸಲ್ಲಿ ಆಗಮಿಸಿರುವ ದೃಶ್ಯ. ಮಾಧ್ಯಮದವರು ಸಹಜವಾಗಿ ಇಂಥ ಸನ್ನಿವೇಶಗಳಲ್ಲಿ ಎಸ್.ಎಂ. ಕೃಷ್ಣ ಮತ್ತು ನಿಮ್ಮ ಒಡನಾಟ ಹೇಗಿತ್ತು? ಅವ್ರನ್ನ ಭೇಟಿಯಾಗಿದ್ರಾ? ನೀವು ಏನಾದರೂ
ಸಂದೇಶ ಕೊಟ್ಟಿದ್ರಾ ಅಥವಾ ಏನಾದರೂ ಮಾರ್ಗದರ್ಶನ ನೀಡಿದ್ರಾ? ಇಂಥ ಒಂದಷ್ಟು ಮೆಲುಕು ಹಾಕುವಂಥ ಸನ್ನಿವೇಶ. ಹಾಗಾಗಿ ಏನಾದರೂ ಮಾತಾಡ್ತಾರಾ ಅವ್ರ ಬಗ್ಗೆ ಒಂದೆರಡು ಅಂತ ಅಂದರೆ ಭಾವುಕರಾದಂಗೆ ಕಾಣಿಸುತ್ತೆ. ಹಾಗಾಗಿ ಇಲ್ಲ, ನಾನು ಮೊದಲು ಹೋಗಿ ಅಂತಿಮ ದರ್ಶನ ಪಡೆದುಕೊಳ್ತೀನಿ ಅನ್ನೋ ರೀತಿಯಲ್ಲೇ ಅವರು ಅಲ್ಲಿಂದ ಹೊರಟಿದ್ದಾರೆ. ದೃಶ್ಯ ನೋಡ್ತಾ ಇದ್ದೀವಿ. ನಟಿ ರಮ್ಯಾ ಜೊತೆಗೆ ಮಾಜಿ ಸಂಸದೆ ಕೂಡ ಹೌದು, SM ಕೃಷ್ಣ ಅವರ ನಿವಾಸಕ್ಕೆ ಆಗಮಿಸಿರುವ ದೃಶ್ಯ ನೋಡ್ತಾ ಇದ್ದೀರಿ. ಯಾಕಂದ್ರೆ SM ಕೃಷ್ಣ ಅವರು ಕೂಡ ಕಾಂಗ್ರೆಸ್ನಿಂದಲೇ ಇತ್ತೀಚೆಗೆ ಅವರು ಕೊನೆಯ